ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಫ್ಯಾಮಿಲಿಯಾಗಿ ಮ್ಯಾಜಿಕ್ ಮಾಡಿದರೆ ಬಣ್ಣ, ರುಚಿ ಮತ್ತು ಶಕ್ತಿ ಮೂರು ಒಟ್ಟಿಗೆ ಕೂಡಿ. ಈಗ ನಿಮ್ಮೂರಲ್ಲಿ ಆಕ್ಚುಲಿ ಡ್ಯಾನ್ಸ್ ಯಾರಿಗಿಷ್ಟ? ಇವಳಿಗೆ ಜಾಸ್ತಿ ಇಷ್ಟ. ಇವಳು ಡ್ಯಾನ್ಸ್ ಕ್ಲಾಸಿಗೆ ಆಕ್ಚುಲಿ ಹೋಗಿರೋದು. ಓಕೆ. ಸೊ ಬಟ್ ಭವ್ಯ ಇತ್ತೀಚೆಗೆ ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ನೀವ್ ಆಕ್ಚುಲಿ ಏನ್ ಮಾಡ್ಕೊಂಡಿರೋದು? ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತೇವೆ. ಈಗ ನಂದೇ ಒಂದು ಹೊಸ ಬಿಸ್ನೆಸ್ ಇದೆ. ಏನ್ ಮಾಡ್ತಿದ್ರ? ಹೌಸ್ ಆಫ್ ಫ್ಲವರ್ಸ್ ಅಂತ. ವಾಟ್ ಇಸ್ ಇಟ್? ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅಜ್ಜಿ ಮತ್ತೆ ಅತ್ತೆ ಎಲ್ಲ ಹೂವ ಕಟ್ಕೊಂಡೇ ಬಂದಿದ್ದು. ನಾನು ರೋಡಿಗೆಲ್ಲ ಹೋಗಿ ಅಜ್ಜಿ ಜೊತೆ ಹೂವ ಮಾರ್ತಿದ್ದೆ. ಹಂಗಾಗಿ ಯಾಕಿದೆ ಮಾಡಬಾರ್ದು ಅಂತ ಹೇಳಿ ಅಕ್ಕನ ತಲೆಯಲ್ಲಿ ಫಸ್ಟ್ ಅವ್ಳಿಗೆ ಬಂತು ಥಾಟ್. ದೆನ್ ವೈ ನಾಟ್ ಅಂತ ಹೇಳಿ ಅಂಡ್ ಅದನ್ನ ಲೈಫ್ ಲಾಂಗ್ ನಮ್ಮ ಜೊತೆ ಪ್ರಿಸರ್ವ್ ಮಾಡ್ಬೋದು. ಆ ತರ ಒಂದು ಫ್ಲವರ್ ಬಿಸ್ನೆಸ್ ಶುರು ಮಾಡಿದ್ವಿ. ಅರೆ, ದಟ್ಸ್ ಅ ಲವ್ಲಿ ಐಡಿಯಾ. ಸೊ ಹೇಗನ್ಸ್ತು ಈ ಪರ್ಫಾರ್ಮೆನ್ಸ್ ಅಂತ ಕೇಳೋಣ. ರಾಘು, ನನ್ಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಗೊತ್ತಾ ಅನ್ನೋದು, ನಮ್ಮ DKDಲಿ ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ಜೀವನ ನೋಡ್ತಾ ಇದಾರೆ, ಎಷ್ಟು ಚೆನ್ನಾಗಿ ಜೀವನವನ್ನ ಕಟ್ಕೊಂಡಿದ್ದಾರೆ. ಆ ಬದುಕನ್ನ ಇಷ್ಟು ಧೈರ್ಯವಾಗಿ ಕಟ್ಕೊಂಡು, ಇಷ್ಟು ವಿಶ್ವಾಸದಿಂದ ಕಟ್ಕೊಂಡು, ಅಷ್ಟು ಇಂಡಿಪೆಂಡೆಂಟ್ ಆಗಿ ಗೌರವವಾಗಿ ಬದುಕ್ತಾ ಇರೋ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಇವ್ರು 3 ಜನನ ಈ ವಿಚಾರ ಕೇಳಿ ನನಗೆ ನಮ್ಮ ಅಪ್ಪ ಹೇಳಿದ ಕಥೆ ನೆನಪದ. ಯಾಕಂದ್ರೆ ನಮ್ಮ ಅಪ್ಪನೂ ನಮ್ಮ ಅಜ್ಜಿ ಜೊತೆ ಹೂವ ಕಟ್ಕೊಂಡು ಮಾರಿದ್ದುಂಟು ಊರಲ್ಲಿ. ಅದನ್ನ ಕೇಳಿದಾಗ ಅದೊಂದು ವಿಚಾರ, ಸಣ್ಣದೊಂದು ವಿಷಯ ನೆನಪಾಯ್ತು. ಸೊ ಇವೆಲ್ಲ ಒಳ್ಳೆ ನೆನಪುಗಳು, ಬದುಕನ್ನ ಕಟ್ಕೊಳ್ಳೋ ಎಷ್ಟೋ ಅವಕಾಶಗಳು ಸಿಗ್ತವೆ. ಅದನ್ನ ನೀವು ಮಾಡಿದೀರಾ. ನಿಜ ಹೇಳ್ತೀನಿ, ಇವತ್ತು 3 ಜನ ಒಂದು 3 ಗೊಂಬೆಗಳ ತರ ಕೀ ಕೊಟ್ಟು ಗೊಂಬೆ ಅದು ಪಾಡಗದು ಬಂತು, ನೀಟಾಗಿ ಡಾನ್ಸ್ ಮಾಡ್ತು, ಮುದ್ದಾಗಿ ಕಾಣಿಸ್ತು. ಅದ್ರ ಮಧ್ಯದಲ್ಲಿ ಸೂತ್ರಧಾರ ತರ ನಮ್ಮ ಶಶಿ ಬೊಂಬೆ ಆಡಿಸ್ತಾ ಇದ್ದ. ಶಶಿನು ಬೊಂಬೆ ಆಡಿಸೋ ಒಂಥರ ತುಂಬಾ ಎಲಿಗೆಂಟ್ ಆಗಿ ಶಶಿನ್ ತುಂಬಾ ಕಂಪ್ಲೀಟ್ ಅನಿಸ್ತು ನೀನ್ ಡಾನ್ಸ್ ಮಾಡಿದ್ರಿಂದ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ವಂಡರ್ಫುಲ್ ಪೀಪಲ್. ಥ್ಯಾಂಕ್ ಯು ಸೊ ಮಚ್. ಈಗ ಇವತ್ತು ಒಂದ್ ಕಡೆ ನಮ್ಮ ಭವ್ಯ ಅವರ ಫ್ಯಾಮಿಲಿ ಇದ್ದಾರೆ, ಇನ್ನೊಂದ್ ಕಡೆ ನಮ್ಮ ಶಶಿನ್ ಅವರ ಫ್ಯಾಮಿಲಿ ಕೂಡ ಬಂದಿದ್ದಾರೆ. ಅಮ್ಮ ನಮಸ್ತೆ. ಆಕ್ಚುಲಿ ಬನ್ನಿ ಅಮ್ಮ, ವೇದಿಕೆ ಮೇಲೆ ಬನ್ನಿ. ಭವ್ಯ ಅವರ ತಂದೆ ತಾಯಿ ಬಂದಿದ್ದಾರೆ, ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಶಶಿನ್, ನಿಮ್ಮ ಪ್ರಪಂಚದಲ್ಲಿ ನಿಮ್ಮ ತಾಯಿ ಎಷ್ಟು ಮುಖ್ಯ? ಮಾತಾಡಿ ನಿಮ್ಮ ತಾಯಿ ಬಗ್ಗೆ. ಇವಾಗ ಇರೋದು ಇವರೇ ನನಗೆ. ನಾನು ರಿಹರ್ಸಲ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೂ ಕಾಯ್ತಾರೆ. ನಾನು ಹೋದ್ಮೇಲೆ ಊಟ ಮಾಡಾದ್ಮೇಲೆ ನನ್ನ ಜೊತೆ ಮಲಗೋದು ಅವರೊಬ್ಬರೇ. ಇವಾಗ ನಾನು ತುಂಬ ಆ್ಯಕ್ಚುಲಿ ಎಮೋಷ್ನಲ್. ನಾನು ರಾಘು ಸರ್ ಮಾತಾಡ್ಬೇಕಾದ್ರೂ ನಾನು ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದೆ. ಬಟ್ ಗೊತ್ತಿಲ್ಲ ನನಗೆ ಯಾಕೆ ಅಂತ. ಕೆಲವೊಂದು ಸಿಚುವೇಶನ್ಸ್ ಅಳು ಬಂದ್ಬಿಡುತ್ತೆ, ಬಟ್ ಅಳಬಾರದು. ಬಟ್ ಅಮ್ಮ ಅಥವಾ ಕೆಲವೊಂದು ವಿಚಾರಗಳಿಗೆ ಅಳು ಬಂದ್ಬಿಡುತ್ತೆ. ಅಮ್ಮ ಅಷ್ಟೇ. ನೀನು ಅಳಬಾರ್ದು, ಯಾಕಂದ್ರೆ ನೀನು ಎಷ್ಟು ಅದ್ಭುತವಾದಂಥ ಹುಡುಗ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಎಷ್ಟು ಡಿಸಿಪ್ಲಿನ್ ಆಗಿರ್ತಾನೆ. ಅವನ ಡಾನ್ಸ್ ಆಗಿರ್ಬೋದು, ಅವನ ಬಿಹೇವಿಯರ್ ಆಗಿರ್ಬೋದು, ಅವನ ಮಾತು ಕೂಡ ಅಷ್ಟೇ ಡಿಸಿಪ್ಲಿನ್ ಆಗಿರುತ್ತೆ. ಅಂಥ ಮಗನನ್ನ ಕೊಟ್ಟಂತ ನಿಮಗೆ ನಾವು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀವಮ್ಮ. ಥ್ಯಾಂಕ್ಸ್ ಹೇಳಬೇಕು. ನಾವು ಎಲ್ಲಿದ್ದೀವೋ ಎಲ್ಲಿ ಬೆಳೆದಿದ್ದೀವೋ ಅದು ಸೆಕೆಂಡ್ರಿ. ಆದರೂ ನಾವು ಒಂದು ಕೆಲಸ ಮಾಡುತ್ತವೆ ಆಗಲಿ ನಮ್ಮನ್ನು ಗುರ್ತಿಡಿತಾ ಇದ್ದಾರೆ. ಇವಾಗ ಬಸ್ ಸ್ಟಾಪಲ್ಲಿ ಗುರ್ತಿಡಿತಾ ಇದ್ದಾರೆ, ನೀವು DKD ಬಂದಿದ್ದೀರಲ್ವಾ ಅಂತ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಮಗುನಿಂದ ನಾನು DKD ಸೆಟ್ಗೆ ಬಂದಿದ್ದೀನಿ. ಒಂದು ಕಡೆ ಅಳು, ಒಂದು ಕಡೆ ನಗು, ಎರಡೂ ಇತ್ತು ನನಗೆ. ಅವತ್ತು ಅವ್ನು ಸೆಲೆಕ್ಟ್ ಆದಾಗೂ ಅದೇ ಥರ ಇತ್ತು, ಇವತ್ತು ಅದೇ ಥರ ಇದೆ, ಮುಂದಕ್ಕೂ ಅದೇ ಥರನೇ ಇರಲಿ ಅಂತ ನಾನು ಅದಕ್ಕೆ ಭಾವಿಸ್ತೇನೆ.